ಇದು ಫುಲ್ ಹೂವಿಂದ ಮಾಡಿರೋ ರಂಗೋಲಿ. ಇದೀಗ ಏನು ಪ್ರೊನೌನ್ಸ್ ಮಾಡಿದ್ರೆ ಗೊತ್ತೈತೆ? ಹಾಂ, ಫೈನಲಿ ಗುರು ನೀರು ಇಲ್ಲಿ ಗಂಟೆ ಬಂತು, ಖಾಲಿನೇ ಆಗೋಯ್ತು ಗುರು. ಊಟ ನಮ್ಮ ಕರ್ನಾಟಕ ಸ್ಟೈಲ್ ಅಂತೂ ಅಲ್ವೇ ಅಲ್ಲ, ಓಣಂ ಸ್ಪೆಷಲ್ ಆಗಿರೋದ್ರಿಂದ ಪೂರ್ತಿ ಕೇರಳ ಸ್ಟೈಲ್ ಊಟ. ಫೈನಲಿ ಗುರು ಶತಮಾನದಿಂದ ನಡ್ಕೊ ಬಂದು ಗಾಡಿ ಹತ್ರ ರೀಚ್ ಆಯ್ತು. ಹೆಂಗಿದ್ರೆ ಹೋಪ್ ಎಲ್ಲ ಮಸ್ತಾಗಿರ್ತೀರಂತ. ಅಂಡ್ ಗೈಸ್, ಇವಾಗ ಆಕ್ಚುಲಿ ನಮ್ಮ ಫ್ಯಾಮಿಲಿ ಎಲ್ಲ ಒಂದ್ ಕಡೆ ಹೋಗ್ತಾ ಇದ್ವಿ. ಓಣಂ ಸೆಲೆಬ್ರೇಷನ್ ಇತ್ತು. ಆಕ್ಚುಲಿ ಓಣಂ ಆಗಿ ಸುಮಾರು ದಿವಸ ಆಯ್ತು, ಬಟ್ ಆಕ್ಚುಲಿ ಕೇರಳದಿಂದ ಸುಮಾರು ಜನ ಈ ಕರ್ನಾಟಕಕ್ಕೆ ಬಂದಿರ್ತಾರೆ. ಸೊ ಅವ್ರುಗಳು ಸಹ ಕರ್ನಾಟಕದಲ್ಲಿ ಇದ್ಕೊಂಡು ಓಣಂ ಸೆಲೆಬ್ರೇಷನ್ ಮಾಡೋ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ಈ ಕೇರಳ ಸಮಾಜದವರು ಓಣಂ ಫೆಸ್ಟಿವಲ್ ನ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದಕ್ಕೆ ಇವಾಗ ನಮ್ಮ ಫ್ಯಾಮಿಲಿಯಲ್ಲಿ ಹೋಗೋಣ ಅಂತ ಇದೀವಿ. ಓಕೆ ಗೈಸ್, ಫೈನಲಿ ಇವಾಗ ಮಮ್ಮಿ ಅಜ್ಜಿ ಡ್ಯಾಡಿ ಎಲ್ಲ ಕೆಳಗೆ ಬಂದ್ರು. ಇವಾಗ ಅವ್ರು ಬಂದಿದ ತಕ್ಷಣ ಸೀದಾ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಸೀದಾ ಹೋಗೋದೆ. ಸೊ ಯಾರ್ಯಾರು ಈ ವ್ಲಾಗ್ನ ನೋಡ್ತಾ ಇದ್ದೀರಾ ಬೇಗ ಬೇಗ ಲೈಕ್ ಮಾಡಿ. ಆ್ಯಕ್ಚುಲಿ ವ್ಯೂಸ್ ಏನೋ ಬರ್ತಾ ಇದೆ, ಬಟ್ ಲೈಕ್ಸ್ಗಳು ಕಡಿಮೆ ಆಗ್ತಿದೆ. ಲೈಕ್ ಮಾಡ್ಕೊಳ್ಳಿ. ನಾನು ಬಂದಿದ ತಕ್ಷಣ ಫಸ್ಟ್ ಗ್ಲಾಸ್ ಹೇಳಿಸ್ಬೇಕಾಗಿತ್ತು. ಹೆವಿ ಸೆಕೆ ಗುರು, ಬೆವುತೆ ಹೋದೆ. ಅವಾಗ ಅಲ್ಲಿ ಹಿಂದೆ ಮುಂದೆ ಎರಡು ಕಡೆ ಗಾಡಿ ಇದೆ, ಅದಕ್ಕೆ ನೀವು ಬರಲಿ ಅಂತ ಕಾಯ್ತೀವಿ. ಓಕೆ, ಫುಲ್ 360 ಕ್ಯಾಮ್ರಾ ಕಾರ್ದು. ಇದೇ ಒಂದು ಸ್ಪೆಷಾಲಿಟಿ. ಗಾಡಿ ಎಲ್ಲಿ ನಿಲ್ಲಿಸಿದ್ರು ಆರಾಮಾಗಿ ತೆಗಿಬೋದು ಮಾತ್ರ. ಆ್ಯಂಡ್ ಇವಾಗ ಲೆಟ್ಸ್ ಗೋ. ಎಲ್ಲಿಗೆ ಹೋಗ್ತಿದ್ದೀವಿ ಹೇಳು? ಕರ್ಕೊಂಡು ಹೋಗೋದಲ್ಲ, ನಾನು ಆಲ್ರೆಡಿ ಇಂಟ್ರೋದಲ್ಲಿ ಹೇಳಾಯ್ತು ಎಲ್ಲರಿಗೂ. ನೀನು ಹೇಳ್ಬಿಡು ಒಂದ್ಸರಿ. ಕೇರಳ ಸಮಾಜದ್ದು ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮಿಗೆ ಹೋಗ್ತಾ ಇದ್ದೀನಿ. ಓಕೆ, ಕನ್ನಡ ಕವಿಗಳು ಮಾತಾಡೋಣ. ಸ್ಟೈಲಾಗಿ ಕಾಣಬೇಕಣಮ್ಮ ನೀನು. ನಾ ಬಿಡು, ವಯಸ್ಸಾಯ್ತು, ನಮ್ಮ ಮಾತಿ ಬೆಲೆನೇ ಇಲ್ವಲ್ಲ. ಏನಂದೆ ಮತ್ತೆ ಹೇಳು? ಇಲ್ಲಿ ಯಾವತ್ತು ರಜಾ ಇದ್ದಾಗ ಒಂದು ಬೆಂಗಳೂರು ಟ್ರಿಪ್ ಇಡೋಣ. ಬೆಂಗಳೂರು ಟ್ರಿಪ್, ಭರ್ಜರಿ ಬಾಡೂಟ ಅಂತ ಒಂದು ಹೋಟ್ಲ್ ಇದೆ. ಇದನ್ನು ಹೇಳಿ ರಜಾ ಸ್ಟಾರ್ಟ್ ಆದಾಗ್ಲಿಂದ ಇದನ್ನೇ ಹೇಳ್ತಾರೆ. ₹400 ಇನ್ನೂ ಹೋಗಿಲ್ಲ. ನೋಡೋಣ ಇದನ್ನ ಯಾವ ವರ್ಷದಲ್ಲಿ ಹೋಗ್ತೀವಿ. 3 ದಿವಸ ರಜಾ ಬರಲಿ, ಹೋಗೋದೆ. 3 ದಿವಸ ಅಲ್ಲ, 1 ತಿಂಗಳ ಮೇಲೆ ರಜಾ ಇತ್ತು, ಇನ್ನೂ ಹೋಗಿಲ್ಲ. ಫೈನಲಿ ಕಾರ್ ಪಾರ್ಕ್ ಮಾಡಾಯ್ತು. ಆ್ಯಂಡ್ ಇವಾಗ ಅನ್ವೈತ್ರಿಸ್ ಆ್ಯಕ್ಚುಲಿ ಆ ಕಡೆ ಐತೆ, ಉದ್ದಕ್ಕೂ ಕಾರ್ ನಿಂತಿತ್ತು ಅಂತ ಫುಲ್ ದೂರಕ್ಕೆ ಹಾಕ್ಬಿಟ್ಟೆ. ಇರಲಿ ಪರವಾಗಿಲ್ಲ, ಇವಾಗ ನಡ್ಕೊಂಡು ಹೋಗೋಣ ಅಲ್ಲಿ ಗಂಟ. ಡ್ಯಾಡಿ ಆ ಕಡೆ ಅವ್ರ ಫ್ರೆಂಡ್ ಯಾರ ಸಿಕ್ಕಿದ್ರು ಅಂತ ಅಲ್ಲಿ ಹೋಗಿದ್ರು. ಇವಾಗ ಫಸ್ಟ್ ನಾವೇ ಹೋಗೋಣ. ಡ್ಯಾಡಿ ನಿಧಾನ ಬರ್ತಾರೆ. ಗೈಸ್, ವಿಡಿಯೋ ಏನೋ ಸುಮಾರು ಜನ ನೋಡ್ತಾ ಇದ್ದೀರಿ ಇವಾಗ, ಪರವಾಗಿಲ್ಲ. ಒಂದು ಸ್ವಲ್ಪ ಗುಡ್ ಗೋಯಿಂಗ್, ಅಂದರೆ ಅನಾಲಿಟಿಕ್ಸ್ ಎಲ್ಲ ಇಂಪ್ರೂವ್ ಆಗ್ತಿದೆ. ಬಟ್ ಲೈಕ್ ಅಂತೂ ಒಬ್ಬರು ಮಾಡ್ತಿಲ್ಲ, ಅಂದರೆ ಮಾಡ್ತಿದ್ದೀರಾ. ಈಗ ರೇಷಿಯೋ ಒಂಥರ 4:1 ಆ ಥರ. ಈಗ ವ್ಯೂಸ್ ರೇಷಿಯೋ 4 ಇದ್ದರೆ ಲೈಕ್ಸ್ ರೇಷಿಯೋ 1 ಆ ಥರ ಆಗಿದೆ. ಸೊ ಅದೆರಡನ್ನೂ ಈಕ್ವಲ್ ಆಗಿರೋ ಟ್ರೈ ಮಾಡಿ. ಈಕ್ವಲ್ ಅಂತೂ ಆಗಲ್ಲ, ಅಟ್ಲೀಸ್ಟ್ ಒಂದು ಸ್ವಲ್ಪ ರೈಸ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಎಲ್ಲ ಇವಾಗಲೇ ಲೈಕ್ ಮಾಡ್ಕೊಬಿಡಿ. ಇಲ್ಲಿ ವೆಲ್ಕಮ್ ಡ್ರಿಂಕ್ ಇದೆ, ಅದನ್ನ ಫಸ್ಟ್ ಕುಡಿದು ಬಿಡುವ. ವೆಲ್ಕಮ್ ಡ್ರಿಂಕ್. ಇದು ಫುಲ್ ಹೂವಿಂದ ಮಾಡಿರೋ ರಂಗೋಲಿ. ಇದೀಗ ಏನು ಪ್ರೊನೌನ್ಸ್ ಮಾಡಿದ್ರೆ ಗೊತ್ತೈತೆ? ಹಾಂ, ಓಕೆ, ಒಂಥರ ಮಸ್ತಾಗಿದೆ. ಇದು ಆ್ಯಕ್ಚುಲಿ ಓಣಂ ಸ್ಪೆಷಲ್ ಇದೆ ಈ ಥರ. ಹಾಂ, ಏನ್ರಿ ಮೀಡಿಯಾ, ಸೋಷಿಯಲ್ ಮೀಡಿಯಾ. ನಂಗೆ ಏನಂದ್ರೆ ಅರ್ಥ ಆಗಿಲ್ಲ. ಆ್ಯಕ್ಚುಲಿ ಗೈಸ್, ನಾವು ಚರ್ಚೆಲ್ಲ ಮುಗಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಯಿತು. ಸೊ ಅದಕ್ಕೆ ಜಾಸ್ತಿ ಇನ್ನೂ ಏನು ಇವೆಂಟ್ಸ್ ಇಲ್ಲ. ಬೆಳಗ್ಗೆನೇ ಮುಗ್ದೋಗ್ಬಿಟ್ಟಿದೆ. ಇವಾಗ ಫಸ್ಟ್ ಊಟ ಮಾಡ್ಕೊಳ್ಳೋಣ, ಹೊಟ್ಟೆನೂ ಸಿಗ್ತಾ ಇದೆ. ಊಟ ಮಾಡಾದ್ಮೇಲೆ ಮೇಲೆ ಏನಾದ್ರು ಪ್ರೋಗ್ರಾಮ್ ಇದ್ರೆ ಹೊಟ್ಟೆ ಸಿದ್ದಿಲ್ವಾ? ಹೊಟ್ಟೆ ಸಿದ್ದಿಲ್ವಾ? ಹಾಂ, ಬೆಳಗ್ಗೆಯಿಂದ ತಿಂಡಿನೂ ಮಾಡಿಲ್ಲ. ಇಲ್ಲಿ ಕುತ್ಕೊಂಡು ಊಟ ಮಾತ್ರ ಗಮ್ ಅಂತ ಐತೆ, ಇನ್ನೂ ಬಂದಿಲ್ಲ. ಗಮ್ ಅಂತಿರೋದಕ್ಕೂ ಅದಕ್ಕೂ ಹೊಟ್ಟೆ ಅಷ್ಟೇ.
ಗುರು ಸುಮಾರು ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಇವಾಗ ನೀರು ಬರ್ತಾ ಇದೆ. ಬ್ಲಾಗ್ ಮಾಡ್ತಿರೋದಕ್ಕೆಲ್ಲ ನನ್ನೇ ನೋಡ್ತಾರೆ, ಮಾಡೋಕ್ಕೆ ಒಂಥರ. ಬಟ್ ಇಲ್ಲಿ ಪರವಾಗಿಲ್ಲ, ಬ್ಲಾಗರ್ ಮೇಲೆ ಇದೆಲ್ಲ ಕಾಮನ್. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಒಮ್ಮೆನೆ ಸಾಕು, ಏನು ಹಿಂಗೆ ಚೇಂಜ್ ಆಗ್ಬಿಟ್ಟು. ಯೂಶಲಿ ಈ ಥರ ಮಾಡ್ತಿರ್ಲಿಲ್ಲ, ಬಟ್ ಇತ್ತೀಚೆಗೆ ನಾವು ಏನಾದ್ರು ಮಾಡ್ಕೊಳ್ಳಿ ನನ್ನ ಪಡಿ ನಾನು ಧೈರ್ಯ ಬಂದ್ಬಿಟ್ಟಿದೆ. ಈ ಧೈರ್ಯ ಫಸ್ಟ್ ಆಗಿದ್ರೆ ಇಷ್ಟೊತ್ತಿಗೆ ಅಲ್ವಾ, ಇಷ್ಟೊತ್ತಿಗೆ 5K ಆಗಿರೋದು. ಈಗ ಸದ್ಯ 1K ಆಗಿದ್ರೆ ಬೇಗ ಬೇಗ ಹಂಗೆ 5K ಮಾಡಿಬಿಡಿ. ಏನಿಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಒತ್ಬಿಡಿ ಸಾಕು, ಬೇಗ ಆಗೋಗುತ್ತೆ. ನೋಡಿದವರೆಲ್ಲ ಲೈಕ್ ಮಾಡಿದ್ರೆ ಇಷ್ಟೊತ್ತಿಗೆ ಆಗೋಗಿರೋದು, ನೀವು ಯಾರೋ ಲೈಕೇ ಮಾಡೋದು. ಗೈಸ್, ಈಗ 3ನೇ ಸತಿ ಹೇಳ್ತಿದ್ದೀನಿ, ಲೈಕ್ ಮಾಡ್ಕೊಬಿಡಿ. ಓಕೆ, ಫೈನಲಿ ಗುರು ನೀರು ಇಲ್ಲಿ ಗಂಟ ಬಂತು, ಖಾಲಿನೇ ಆಗೋಯ್ತು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಅದೃಷ್ಟವಂತ. ವೆರಿ ಲಕ್ಕಿ ಫೆಲೋ ಬ್ರೋ. ಓ ಅಣ್ಣ ಗುರು, ಊಟ ನಮ್ಮ ಕರ್ನಾಟಕ ಸ್ಟೈಲ್ ಅಂತೂ ಅಲ್ವೇ ಅಲ್ಲ. ಓಣಂ ಸ್ಪೆಷಲ್ ಆಗಿರೋದ್ರಿಂದ ಪೂರ್ತಿ ಕೇರಳ ಸ್ಟೈಲೇ ಊಟ. ಗುರು ಅವಾಗಲಿಂದ ಕ್ಯೂ ಆಗಿ ಬರ್ತಾನೆ ಅವರೇ, ಬಡಿಸ್ತಿರೋರು ಖಾಲಿ ಆಯ್ತವ್ರೆ, ವೆರೈಟಿ ಖಾಲಿ ಆಯ್ತಿಲ್ಲ. ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಗೊತ್ತಾಯ್ತಿಲ್ಲ. ಇಷ್ಟೊಂದೆಲ್ಲ ವೆರೈಟಿ ಹಾಕ್ಬಿಟ್ಟವ್ರೆ. ಓಕೆ, ಇದರಿಂದ ಸ್ಟಾರ್ಟ್ ಮಾಡುವ. ಏನಿದು? ಹೆಸರೆಲ್ಲ ಮರ್ತೋಗಿದ್ದೀನಿ. ಹಾಂ ಗುರು, ಹಪ್ಳ ನೋಡಿ ಗುರು, ಎಷ್ಟು ದೊಡ್ಡದೈತೆ. ಕಾಲು ಭಾಗ ಎಲೆ ಇದರಲ್ಲೇ ತುಂಬೈತೆ. ಆ್ಯಂಡ್ ಎಲ್ಲದಕ್ಕಿಂತ ಮೇನ್ ಥಿಂಗ್ ಈ ರೈಸ್ ನೋಡಿ, ಎಷ್ಟು ತಪ್ಪ ಅನ್ನ ಇದೆ. ಓಕೆ ಗುರು, ಇವಾಗ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇದು ಫುಡ್ ಚಾನಲ್ ಆಗ್ಬಿಡುತ್ತೆ. ನಮ್ಮದು ಫುಡ್ ಚಾನಲ್ ಅಲ್ಲ, ಊಟ ಎಲ್ಲ ಆದ್ಮೇಲೆ ಸಿಗ್ತದೆ. 2000 years later. ಫೈನಲಿ ಗೈಸ್, ಒಂಥರ ಮಹಾ ತಾಲಿ ಆದಂಗೆ ಆಯ್ತಿದ್ದು. ನೋಡ್ತಾನೆ ಇಲ್ಲ ಬ್ಲಾಗ್ ಸಾರಿ ಯೂಟ್ಯೂಬ್ ಮಾಡ್ತಾ ಇದೀಯಾ? ಯೂಟ್ಯೂಬ್ ನೋಡ್ತಾ ಇರ್ತೀವಿ. ಅಂದ್ರೆ ಫ್ರಾಂಕ್ ಮಾಡ್ದಲ್ಲ, ಇದು ಸಿಕ್ತು ಅಂತೆ. ಇಲ್ಲ ಗೈಸ್, ನಮ್ಮ ಸೀನಿಯರ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಬ್ಯಾಂಡ್ ಡ್ರಮ್ಮರ್ ನಾಚ್ಕೋತವ್ರೆ. ಗುರು ಫೈನಲಿ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಇದೊಂದೇ ಇಲ್ಲ, ಇನ್ನೂ ಸುಮಾರಿದೆ, ನೋಡುವ. So please subscribe. ಹಲೋ ರಾಬಿನ್, ಹೆಂಗಿದ್ಯಾ? ಏನು ಏನು ನಗಾಡ್ತೈತೆ ಫುಲ್ಲು. ನೋಡ್ಬಿಟ್ಟು ನನಗೂ ಕುಣಿಬೇಕು ಅನಿಸ್ತೈತೆ, ಅದಕ್ಕೆ ಇವಾಗ ಅನ್ಎಕ್ಸ್ಪೆಕ್ಟೆಡ್ಲಿ ಆ್ಯಂಡ್ ಸರ್ಪ್ರೈಸಿಂಗ್ಲಿ ನೀ ಡ್ಯಾನ್ಸ್. तड़पाए मुझे तेरी सभी बातें, एक बार दीवानी बहकता है, प्यासा ಪರ್ಫಾರ್ಮೆನ್ಸ್ ನಾನು ಹೊಟ್ಟೆ ತುಂಬ ಡ್ಯಾನ್ಸ್ ಮಾಡಿರೋದಕ್ಕೆ ಎನರ್ಜಿ ಅಂತೂ ಹಾಕೋಕ್ಕಾಗಿಲ್ಲ. ಹೆಂಗ ಮಾಡಿದೆ ಒಟ್ಟಿನಲ್ಲಿ. ಹೆಂಗಿತ್ತು ಮಾಡಿ? ಫುಲ್ಲು ಮಳೆಯಲ್ಲಿ ಊಟ ತಿಂದು ಮಳೆಯಲ್ಲಿ ಅಯ್ಯೋ. ಅದು ಸ್ಟೇಜ್ ಒಂಚೂರು ಗಲೀಜಾಗ್ಬಿಟ್ಟಿತ್ತ, ಶರ್ಟ್ ಮೇಲೆಲ್ಲ ಗಲೀಜಾಗ್ಬಿಟ್ಟಿದೆ. ಸ್ಟೇಜ್ ಅಷ್ಟು ಏನಿಲ್ಲ. ಸುಮ್ಮನೆ ನೋಡೋದು ಸಿಂಪಲ್ ಆಗಿ ಹಿಂಗೆ ಅನ್ಬೇಕಷ್ಟೇ.
ಗಾಡಿ ಗುರು ಫುಲ್ ಹಿಂದೆ ಹಾಕ್ಬಿಟ್ಟಿದ್ದೆ, ಇಲ್ಲೆಲ್ಲ ಪಾರ್ಕಿಂಗಿಗೆ ಜಾಗ ಇರಲಿಲ್ಲ ಅಂತ. ಇಲ್ಲಿ ಪರವಾಗಿಲ್ಲ ನಡ್ಕೊಂಡು ಹೋಗು. ತುಂಬಿದ ಹೋಟೆಲ್ ಡ್ಯಾನ್ಸ್ ಮಾಡ್ಬಿಟ್ಟು ಒಂಥರ ಆಗ್ಬಿಡ್ತು. ಫೈನಲಿ ಗುರು ಶತಮಾನದಿಂದ ನಡ್ಕೊಬಂದು ಗಾಡಿ ಹತ್ರ ರೀಚ್ ಆಗಿ. ಓಕೆ ಗೈಸ್, ಇವಾಗ ಸೀದಾ ಮನೆಗೆ ಹೋಗೋಣ. ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಓಕೆ ಗೈಸ್, ಫೈನಲಿ ಮನೆಗೆ ಬಂದಾಯ್ತು. ಆ್ಯಂಡ್ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಸೊ ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿಲ್ಲ ಅಂದವರು ಡಿಸ್ಲೈಕ್ ಮಾಡಿಬಿಡಿ, ನೋ ಪ್ರಾಬ್ಲಮ್. ಅವಾಗ ನನಗೂ ಗೊತ್ತಾಗುತ್ತೆ ಏನೇನು ಇಂಪ್ರೂವ್ ಮಾಡಬೇಕು ಅಂತ. ಆ್ಯಂಡ್ ಏನೇನು ಇಂಪ್ರೂವ್ ಮಾಡಬೇಕು ಅಂತ ನೀವು ಕಮೆಂಟಲ್ಲಿ ಹೇಳ್ಬೋದು. ಆ್ಯಂಡ್ ನೀವು ಅನ್ಕೋತಿರ್ತೀರ ಯಾಕೆ ಮನೆ ತುದಿಗೆ ಬಂದು ವಿಡಿಯೋ ಮಾಡ್ತಾನೆ ಅಂತ. ಸ್ವಲ್ಪ ಲೈಟ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ವಿಡಿಯೋ ನೀಟಾಗಿ ಕಾಣುತ್ತೆ ಅಂತ ಅಷ್ಟೇ. ಸೊ ಓಕೆ, ಮತ್ತೆ ನಿಮಗೆ ನೆಕ್ಸ್ಟ್ ವಾಯ್ಸ್ ಬನ್ನು ಚಪಾತಿ ಆಗಿದೆ. ಅದು ಬ್ಯಾಗ್ ಒಳಗೆ ಇಟ್ಕೊಬಿಟ್ಟವ್ರೆ, ಪ್ರೆಸ್ ಆಗಿ ಬಂದು ಆಗಿ ಚಪಾತಿ ಆಗಿದೆ. ಇಲ್ಲಿ ಪರವಾಗಿಲ್ಲ. ಓಕೆ ಗೈಸ್, ಮತ್ತೆ ನಿಮಗೆ ನೆಕ್ಸ್ಟ್ ಎಪಿಸೋಡ್ ಬರ್ತೀನಿ. ಸೊ ಗುಡ್.